ಸೊ ನಾನು ಆಸ್ಮೋ 360 ದ 360 ಡಿಗ್ರಿ ಕ್ಯಾಮ್ರಾ ಫ್ರಾಮ್ ದ DJIನ ತೊಗೊಂಡು ಆಲ್ಮೋಸ್ಟ್ 3 ಮಂತ್ಸ್ ಆಗಿದೆ. ಸೊ ಐ ಥಾಟ್ ಆಫ್ ಮೇಕಿಂಗ್ ಆ್ಯನ್ ಓನರ್ಶಿಪ್ ರಿವ್ಯೂ ರಿಗಾರ್ಡಿಂಗ್ ದಿಸ್. ಸೊ ಆಬ್ವಿಯಸ್ಲಿ ಅದಕ್ಕೋಸ್ಕರ ನಾನು ಇವಾಗ ಆಸ್ಮೋ 360ಇಂದಾನೇ ಶೂಟ್ ಮಾಡ್ತಾಯಿದ್ದೀನಿ. ಯೂಶಲಿ ನಾನು ಪಾಕೆಟ್ 3ಇಂದ ಶೂಟ್ ಮಾಡ್ತೀನಿ, ಬಟ್ ಇವತ್ತು ಆಸ್ಮೋ 360 ಕ್ಯಾಮ್ರಾಯಿಂದ ಫ್ರಾಮ್ ದ DJI ಶೂಟ್ ಮಾಡ್ತಾಯಿದ್ದೀನಿ. ಇವಾಗ ರೈಟ್ ನೌ ಐ ಆಮ್ ಶೂಟಿಂಗ್ ಫ್ರಾಮ್ ದ ಸೂಪರ್ ನೈಟ್ ಮೋಡು, ಬಿಕಾಸ್ ಸ್ವಲ್ಪ ನನ್ನ ಮುಖ ಬ್ರೈಟಾಗಿ ಬರಲಿ ಅಂತ. ಐ ಡೋಂಟ್ ನೋ ಹೌ ಬ್ರೈಟ್ ಇಟ್ ಈಸ್ ಕಮಿಂಗು. ಹೋಪ್ಫುಲಿ ಬ್ರೈಟಾಗಿ ಬರುತ್ತೆ, ಬಟ್ ಶೂಟ್ ಮಾಡ್ತಾಯಿದ್ದೀನಿ. ನಾರ್ಮಲ್ ವೀಡಿಯೋ ಫಾರ್ಮ್ಯಾಟಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ, ಅದಕ್ಕೋಸ್ಕರ ಸೂಪರ್ ನೈಟ್ ಮೋಡಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಓವರ್ ಆಲ್ 3 ಮಂತ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳೋ ಮೊದಲು, I have made a lot of videos regarding 360 degree camera even before I bought that too, based on the knowledge I have from the internet too basically. But obviously after seeing the videos from the other content creators, so ಒಂದು ಐಡಿಯಾ ಬಂದ್ಬಿಟ್ಟಿತ್ತು ಯಾವ ಥರ 360 ಡಿಗ್ರಿ ಕ್ಯಾಮ್ರಾ ಆಗುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಅದಕ್ಕೋಸ್ಕರ ಐ ಮೇಡ್ ಅ ವಿಡಿಯೋ ಸೊ ದ್ಯಾಟ್ ನಿಮಗೂ ಎಕ್ಸ್ಪ್ಲೈನ್ ಮಾಡ್ಬೋದು ಯಾಕೆ ನೀವು 360 ಡಿಗ್ರಿ ಕ್ಯಾಮ್ರಾ ತೊಗೋಬೇಕು ಅವ್ರು ತೊಗೋಬಾರ್ದು ಅಂತ. ಸೊ ದಟ್ ಈಸ್ ವೈ ಐ ಮೇಡ್, ಬಟ್ ಸ್ಟಿಲ್ ಐ ಫೆಲ್ಟ್ ದ್ಯಾಟ್ ಓಕೆ ನಾನೇ ಓನ್ ಮಾಡಿದ್ರೆ ದಟ್ ವುಡ್ ಬಿ ಬೆಟರ್ ಅಂತ. ಸೊ ಅದಕ್ಕೋಸ್ಕರ ಐ ವಾಸ್ ಥಿಂಕಿಂಗ್ ಆಫ್ ಓನಿಂಗ್ ಅ 360 ಡಿಗ್ರಿ ಕ್ಯಾಮ್ರಾ. ಆಲ್ಸೋ ನನಗೆ ಸೆಕೆಂಡ್ರಿ ಒಂದು ಸಾರ್ಟ್ ಆಫ್ ಆ್ಯಕ್ಷನ್ ಕ್ಯಾಮ್ರಾ ಬೇಕಿತ್ತು ಇನ್ ಜನರಲ್ ಫಾರ್ ಮೈ ಮೋಟೋ ಬ್ಲಾಗಿಂಗ್ ಕಂಟೆಂಟು. ಸೊ ಅದಕ್ಕೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ಅಂತ ನೋಡ್ತಾ ಇದ್ದೆ, ವೆದರ್ ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕಾ ಬೇರೆ ಯಾವುದಾದ್ರು. ನಂದು ಆ್ಯಕ್ಷನ್ ಕ್ಯಾಮ್ರಾದ ಕ್ವಾಲಿಟಿ ಚೆನ್ನಾಗೇ ಇತ್ತು, ಗುಡ್ ಇನಫು, ಬಟ್ ಸ್ಟಿಲ್ ಇನ್ನೊಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕಾ ಅಥವಾ ಕಾಂಪ್ಯಾಕ್ಟ್ ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕಾ ಲೈಕ್ ದ DJI Nano ಆರ್ 360 ಡಿಗ್ರಿ ಕ್ಯಾಮ್ರಾ ತೊಗೋಬೇಕಾ ಅಂತ. ಸೊ ಓವರ್ ಆಲ್ ನನ್ನ ಪ್ರಕಾರ ವಾಟ್ ಆಫ್ಟರ್ ಆಲ್ ದ ಅನಲೈಸಿಂಗ್ ಅ ಲಾಟ್ ಆಫ್ ಥಿಂಗ್ಸು ನನಗೆ ಐ ಫೆಲ್ಟ್ ದಟ್ ದ 360 ಡಿಗ್ರಿ ಕ್ಯಾಮ್ರಾ ವುಡ್ ಬಿ ಬೆಸ್ಟ್. ಆಲ್ಸೋ ನನಗೂ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ ಯಾವ ಥರ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ ಅಂತ. ಸೊ ಐ ವೆಂಟ್ ಔಟ್ ಟು ಬೈ ಅ 360 ಡಿಗ್ರಿ ಕ್ಯಾಮ್ರಾ ಆ್ಯಂಡ್ ಐ ಬಾಟ್ ದಿಸ್ ಆಸ್ಮೋ 360 ಕ್ಯಾಮ್ರಾ ಫ್ರಾಮ್ ದ DJI. ಆ್ಯಂಡ್ ಅದಕ್ಕೆ ರೀಸನ್ಸ್ ಏನು ಅಂತ ನಾನು ಒಂದು ಸಪ್ರೇಟ್ ವೀಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಸೊ ಏನು ಪರ್ಪಸ್ಗೋಸ್ಕರ ತೊಗೊಂಡೆ ಆ್ಯಂಡ್ ವೈ ಆಸ್ಮೋ 360ನೇ ತೊಗೊಂಡೆ ಅಂತ ಅದರಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಎನಿವೆ ಇವಾಗ ಟೈಮ್ ವೇಸ್ಟ್ ಮಾಡಲ್ಲ, ನೌ ಲೆಟ್ ಮಿ ಎಕ್ಸ್ಪ್ಲೇನ್ ವಾಟ್ ಈಸ್ ದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಫ್ರಾಮ್ ದಿಸ್ ಕ್ಯಾಮ್ರಾ ಇನ್ ದಿಸ್ 3 ಮಂತ್ಸ್ ಅಂತ ಹೇಳೋದಾದರೆ, ಫಸ್ಟ್ಲಿ ನಾನು ಏನು ಅಂದ್ಕೊಂಡಿದ್ದೆ ಅಬೌಟ್ ದಿಸ್ 360 ಡಿಗ್ರಿ ಕ್ಯಾಮ್ರಾ, ಪ್ರೀವಿಯಸ್ಲಿ ಆಲ್ಸೋ ಬಿಫೋರ್ ಬೈಯಿಂಗ್ ದಿಸ್ ಕ್ಯಾಮ್ರಾ ನಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ದ ಇನಿಷಿಯಲ್ ಯೂಸ್ ಕೇಸಲ್ಲಿ ನಂಗೆ ಏನು ಅನಿಸ್ತು ಅಬೌಟ್ ದಿಸ್ ಆ್ಯಕ್ಷನ್ ಕ್ಯಾಮ್ರಾ, ಅದ್ರ ಮೇಲೂ ನಾನು ವೀಡಿಯೋ ಮಾಡಿದ್ದೀನಿ. ಐ ಥಿಂಕ್ 80% ಆಫ್ ದ್ಯಾಟ್ ಸ್ಟಿಲ್ ಹೋಲ್ಡ್ಸ್ ಟ್ರೂ ಅಂತಲೇ ನಾನು ಹೇಳ್ತೀನಿ. ದ್ಯಾಟ್ ಈ ಆ್ಯಕ್ಷನ್ ಕ್ಯಾಮ್ರಾನ ಪ್ರೈಮರಿಲಿ ನಾನು ತೊಗೊಂಡಿದ್ದು ಆ್ಯಸ್ ಅ ಸೆಕೆಂಡ್ರಿ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಮೆಜಾರಿಟಿ ಆಫ್ ಮೈ ಕಂಟೆಂಟ್ ನಾನು ಮಾಡಬೇಕಾದ್ರೆ ಐದರ್ ನಾನು ಇಂಡೋರ್ ಕಂಟೆಂಟ್ ಅಂತೂ ಇವಾಗ್ಲೂ ಐ ವುಡ್ ಸೇ ಐ ಆಮ್ ಯೂಸಿಂಗ್ ದ ಪಾಕೆಟ್ 3, ಆ್ಯಂಡ್ ಈ ಔಟ್ಡೋರಲ್ಲಿ ಐ ಥಾಟ್ ದಟ್ ಮೇ ಬಿ ಮೋಸ್ಟ್ಲಿ ಐ ಬಿ ಯೂಸಿಂಗ್ ದ ಪಾಕೆಟ್ 3 ಆ್ಯಂಡ್ ಆಲ್ಸೋ ವ್ಲಾಗಿಂಗಲ್ಲಂತೂ ಮೋಸ್ಟ್ಲಿ ದ ಆ್ಯಕ್ಷನ್ 4ನ ಯೂಸ್ ಮಾಡ್ತೀನಿ. ಸೊ ಐ ಥಾಟ್ ದಟ್ ಮೋಸ್ಟ್ಲಿ ನಾನು ಆ್ಯಕ್ಷನ್ 4ನ ಯೂಸ್ ಮಾಡ್ತೀನಿ ಇನ್ ಮೋಟೋ ವ್ಲಾಗಿಂಗ್ ಅಂತ ನಂಗೆ ಗೊತ್ತಿತ್ತು. ಆ್ಯಂಡ್ ಮೋಸ್ಟ್ಲಿ ಅದರಲ್ಲಿ 80% ಟ್ರೂ ಆಗಿದೆ, 20% ಆ್ಯಕ್ಚುಲಿ ಐ ಆಮ್ ಯೂಸಿಂಗ್ ದಿಸ್ ಕ್ಯಾಮ್ರಾ ಆ್ಯಸ್ ಮೈ ಪ್ರೈಮರಿ ಆ್ಯಕ್ಷನ್ ಕ್ಯಾಮ್ರಾ. ಅದು ಎಲ್ಲಿ ಅಂತ ನಾನು ಹೇಳ್ತೀನಿ, ಓಕೆನಾ. ಫಸ್ಟ್ಲಿ ಲೆಟ್ ಅಸ್ ಕಮ್ ಟು ಲಾಂಗ್ ಫಾರ್ಮ್ ಆ್ಯಂಡ್ ಶಾರ್ಟ್ ಫಾರ್ಮ್ ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಲಾಂಗ್ ಫಾರ್ಮ್ ಆ್ಯಂಡ್ ಶಾರ್ಟ್ ಫಾರ್ಮ್ ಎರಡರಲ್ಲೂ ಫಸ್ಟ್ ಥಿಂಗ್ ಹೇಳ್ಬಿಡ್ತಾ ಇದ್ದೀನಿ, ಇಂಡೋರಲ್ಲಿ ಇದು ಒಂದೇ ಒಂದು ಎಕ್ಸ್ಪೆರಿಮೆಂಟ್ ಥರ ನಾನು ಶೂಟ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಐ ಡೋಂಟ್ ನೀಡ್ ಟು ರಿಯಲಿ ಯೂಸ್ 360 ಡಿಗ್ರಿ ಕ್ಯಾಮ್ರಾ ಟು ಶೂಟ್ ಇಂಡೋರ್. ಸೊ ಇಂಡೋರ್ ಏನು ಬೇಕಾಗಿಲ್ಲ ನನಗೆ, ಟು ಬಿ ವೆರಿ ಆನೆಸ್ಟು. ಸೊ ಲಾಂಗ್ ಫಾರ್ಮ್ ಆಗಿರಲಿ ಶಾರ್ಟ್ ಫಾರ್ಮ್ ಆಗಿರಲಿ ಐ ಡೋಂಟ್ ಶೂಟ್ ಇಂಡೋರ್ ಯೂಸಿಂಗ್ 360 ಡಿಗ್ರಿ ಕ್ಯಾಮ್ರಾ. ಆ ಸಿಚುವೇಶನ್ ಅದು ಸಿನಾರಿಯೋ ನನಗಂತೂ ಇವಾಗ ಬಂದಿಲ್ಲ. ನಾವು ಲೆಟ್ಸ್ ಕಮ್ ಟು ದ ಔಟ್ಡೋರ್ ಕಂಟೆಂಟು. ಸೊ ಔಟ್ಡೋರ್ ಕಂಟೆಂಟಲ್ಲಿ ವ್ಲಾಗಿಂಗ್ ಕಂಟೆಂಟ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಆಫ್ ಆಲು ಲಾಂಗ್ ಫಾರ್ಮಲ್ಲಿ ಮಾತಾಡೋಣ. ಸೊ ಲಾಂಗ್ ಫಾರ್ಮ್ ಕಂಟೆಂಟಲ್ಲಿ ಔಟ್ಡೋರ್ ಕಂಟೆಂಟ್ ವಿಚಾರ ಮಾತಾಡೋದಾದರೆ ಆ್ಯಸ್ ಆಫ್ ನೌ ನನಗೆ ಆ ಸಿನಾರಿಯೋ ಬಂದೇ ಇಲ್ಲ ವೇರ್ ಐ ಹ್ಯಾವ್ ಯೂಸ್ಡ್ ಇಟ್ ಲೈಕ್ ದ ವಾಕಿಂಗ್ ಟಾಕಿಂಗ್ ಶಾರ್ಟ್ ಥರ. ನನಗೆ ಲಾಂಗ್ ಫಾರ್ಮ್ ಕಂಟೆಂಟಲ್ಲಿ ನಾನು ಯೂಸ್ ಮಾಡಿಲ್ಲ. ಮೋಸ್ಟ್ ಲೈಕ್ಲಿ ನನಗನ್ಸೋ ಪ್ರಕಾರ ಅದನ್ನು ಬಿ ರೋಲ್ಗೋಸ್ಕರ ಯೂಸ್ ಮಾಡ್ತೀನಿ, ಒಂದು 2-3 ಶಾರ್ಟು, ಮೇ ಬಿ 1 ಮಿನಿಟ್ 2 ಮಿನಿಟ್ ಕೈಂಡ್ ಆಫ್ ಶಾರ್ಟು ವೇರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಆರ್ ಮೇ ಬಿ ಅದೇ ಹೇಳ್ತಾ ಇಲ್ವಾ ಎಲ್ಲ ಸರೌಂಡಿಂಗ್ ತೋರಿಸ್ಬೇಕಾದ್ರೆ ಮೇ ಬಿ ನಾನು ಯೂಸ್ ಮಾಡ್ಬೋದು ಯಾವುದೋ ಟ್ರಿಪ್ಗೆ ಹೋದರೆ. ಬಟ್ ಆ್ಯಸ್ ಆಫ್ ನೌ ನಾನು ಅದನ್ನು ಯೂಸ್ ಮಾಡಿಲ್ಲ, ಆ ಥರ ಸಿನಾರಿಯೋಸ್ ಬಂದಿಲ್ಲ. ಶಾರ್ಟ್ ಫಾರ್ಮಲ್ಲಿ 2 ವೀಡಿಯೋಸ್ ಮಾಡಿದ್ದೀನಿ, ನನ್ನ ಚಾನಲ್ ಚೆಕ್ಔಟ್ ಮಾಡ್ಬೋದು. ಸೈಕಲ್ ಬ್ಲಾಗಲ್ಲಿ ವೇರ್ ನಾನು ವಾಕಿಂಗ್ ಟಾಕಿಂಗ್ ಶಾರ್ಟ್ ಮಾಡಿದ್ದೀನಿ, ಏನೋ ಸ್ವಲ್ಪ ಲೆಕ್ಚರ್ ಕೊಟ್ಕೊಂಡು ವೀಡಿಯೋ ಮಾಡಿದ್ದೀನಿ. ಸ್ವಲ್ಪ ಯಾವ ಥರ ನೀವು ಲೈಕ್ ರೋಡ್ಸ್ ಬಗ್ಗೆ ಆರ್ ಪಾರ್ಕಿಂಗ್ ಸಿನಾರಿಯೋಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೀಡಿಯೋಸ್ ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ. ಸೊ ಆವಾಗ ಐ ಥಿಂಕ್ ಅದು ಚೆನ್ನಾಗಿ ಬಂದಿದೆ, ನನಗೆ ಸರೌಂಡಿಂಗ್ ಎಲ್ಲ ತೋರಿಸ್ಕೊಂಡು ಪ್ಲಸ್ ನಾನು ವಾಕ್ ಮಾಡಿಕೊಂಡು ಶೂಟ್ ಮಾಡಬೇಕಾದ್ರೆ ಶಾರ್ಟ್ ಫಾರ್ಮಲ್ಲಿ ನಾನು ಹೇಳ್ತಾ ಇರೋದು. ಸೊ ಅದು ಚೆನ್ನಾಗಿ ವೀಡಿಯೋ ಬಂತು, ದಿಸ್ ವಾಕಿಂಗ್ ಟಾಕಿಂಗ್ ಶಾರ್ಟು. ಸೊ ಅದೇ ಥರ ನಂಗೆ ಅನ್ಸುತ್ತೆ ಮೇ ಬಿ ಲಾಂಗ್ ಫಾರ್ಮಲ್ಲೂ ಅದೇ ಥರ ಆಗುತ್ತೆ. ವೀಡಿಯೋ ಕ್ವಾಲಿಟಿ ಡೀಸೆಂಟಾಗಿ ಬರುತ್ತೆ. ಇಟ್ ವೋಂಟ್ ಬಿ ಆ್ಯಸ್ ಗುಡ್ ಆ್ಯಸ್ ನಿಮ್ಮದು ಪಾಕೆಟ್ 3ಅಲ್ಲಿ ಶೂಟ್ ಮಾಡ್ತಿರೋ, ಅಥವಾ ನನ್ನ ಹತ್ರ ಪಾಕೆಟ್ 3 ಇದೆ ಆ್ಯಂಡ್ ನಾರ್ಮಲ್ ಫೋನ್ ಕ್ಯಾಮ್ರಾ ಇದೆ, ಆರ್ ನನ್ನ ಹತ್ರ ಆ್ಯಕ್ಷನ್ ಕ್ಯಾಮ್ರಾ ಇದೆ. ಆ ಲೆವೆಲ್ ಕ್ವಾಲಿಟಿ ಬರಲ್ಲ ಅನಿಸುತ್ತೆ, ಬಟ್ ಡೀಸೆಂಟ್ ಕ್ವಾಲಿಟಿ ಬಂತು. ಬಟ್ ಫಾರ್ ಶಾರ್ಟ್ ಫಾರ್ಮ್ ಇಟ್ ವಾಸ್ ಗುಡ್ ಇನಫ್. ಲಾಂಗ್ ಫಾರ್ಮಲ್ಲಿ ಮಾಡ್ಬೋದು, ಮಾಡೋಕ್ಕೆ ಆಗಲ್ಲ ಅಂತಲ್ಲ, ಬಟ್
ಐ ಥಿಂಕ್ ಸ್ವಲ್ಪ ಕ್ವಾಲಿಟಿ ಡ್ರಾಪ್ ಆಗುತ್ತೆ, ದಟ್ ಈಸ್ ಫಾರ್ ಶೋರ್. ಸೊ ಇಫ್ ಐ ಹ್ಯಾಡ್ ಟು ಟಾಕ್ ಅಬೌಟ್ ಲಾಟ್ ಆಫ್ ಥಿಂಗ್ಸ್ ವಿತ್ ಸರೌಂಡಿಂಗ್ ತೋರಿಸ್ಕೊಂಡು ಮೇ ಬಿ ಆವಾಗ ನಾನು ಐ ವಿಲ್ ಯೂಸ್ ಇಟ್. ನನಗೆ ಕ್ವಾಲಿಟಿ ಡ್ರಾಪ್ ಆದರೂ ಪರವಾಗಿಲ್ಲ ಅಂತ ಯೂಸ್ ಮಾಡ್ತೀನಿ. ಸೊ ದಟ್ ಈಸ್ ದ ಥಿಂಗು. ಸೊ ದಟ್ ಈಸ್ ರಿಗಾರ್ಡಿಂಗ್ ದ ನಾರ್ಮಲ್ ವ್ಲಾಗಿಂಗ್ ಕಂಟೆಂಟು. ನೌ ಲೆಟ್ಸ್ ಕಮ್ ಟು ದ ಮೋಟೋ ವ್ಲಾಗಿಂಗ್. ಸೊ ಮೋಟೋ ವ್ಲಾಗಿಂಗ್ ಬಗ್ಗೆ ಮಾತಾಡೋದಾದರೆ, ಲಾಂಗ್ ಫಾರ್ಮ್ ಕಂಟೆಂಟ್ ಬಗ್ಗೆ ಮಾತಾಡೋದಾದರೆ, ನಾನು ಒಂದೇ ಒಂದು ವೀಡಿಯೋ ಮಾಡಿದ್ದೀನಿ, ಮೋಟರ್ ಸೈಕಲ್ ಈಸ್ ಬೋರಿಂಗ್ ಅಂತ. ಆ ವಿಡಿಯೋ ಚೆಕ್ಔಟ್ ಮಾಡಿ. ಅದರಲ್ಲಿ ನಾನು ಆ್ಯಕ್ಚುಲಿ ಲಾಂಗ್ ಫಾರ್ಮಲ್ಲಿ ಐ ಹ್ಯಾವ್ ಯೂಸ್ ದ ಆಸ್ಮೋ 360 ಕ್ಯಾಮ್ರಾ. ಸೊ ಅಲ್ಲಿ ನನಗೆ ಏನು ಅನಿಸ್ತು ಅಂದರೆ, ಎಸ್ ಇಟ್ ಈಸ್ ಅ ಗುಡ್ ಕ್ಯಾಮ್ರಾ ಅಂತ ಅನಿಸ್ತು ಅವಾಗ, ದಟ್ ಐ ಚೋಸ್ ದಿಸ್ ಕ್ಯಾಮ್ರಾ ಇನ್ಸ್ಟೆಡ್ ಆಫ್ ಅ ನಾರ್ಮಲ್ ಆ್ಯಕ್ಷನ್ ಕ್ಯಾಮ್ರಾ ಆರ್ ಕಾಂಪ್ಯಾಕ್ಟ್ ಆ್ಯಕ್ಷನ್ ಕ್ಯಾಮ್ರಾ. ಕಾಂಪ್ಯಾಕ್ಟ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಅಡ್ವಾಂಟೇಜಸ್ ಇದೆ. ನೀವು ಡಿಫ್ರೆಂಟ್ ಆ್ಯಂಗಲ್ಸಿಂದ ನೀವು ಬೇಸಿಕಲಿ ಮೌಂಟಿಂಗ್ ಈಸಿಲಿ ಮಾಡ್ಬೋದು, ಬಿಕಾಸ್ ಅದು ಮ್ಯಾಗ್ನೆಟಿಕಲಿ ಮೌಂಟ್ ಆಗುತ್ತೆ. ಸೊ ನಿಮ್ಮ ಆಬ್ವಿಯಸ್ಲಿ ಏನಂತ ಒಂದು ಮ್ಯಾಗ್ನೆಟಿಕ್ ಟ್ಯಾಂಕ್ ಇದೆ, ಸೊ ಎಲ್ಲಿ ಬೇಕಾದರೂ ಮೌಂಟ್ ಮಾಡ್ಕೊಂಡು ಐ ಕುಡ್ ಹ್ಯಾವ್ ಶಾರ್ಟ್ ದ ವೀಡಿಯೋ. ಬಟ್ ಐ ಸ್ಟಿಲ್ ಫೀಲ್ ದ್ಯಾಟ್ ನಂತರ ರೈಡರ್ಗೆ ಐ ಥಿಂಕ್ ಈಸ್ ಮೋರ್ ಕನ್ವೀನಿಯಂಟ್. ಒಂದು ಕಡೆ ಮೌಂಟ್ ಮಾಡಿಬಿಟ್ಟು ಆರಾಮಾಗಿ ಮಾತಾಡ್ಕೊಂಡು ಹೋಗೋದು ಇಸ್ ಮಚ್ ಈಸಿಯರ್. ಸೊ ಐ ಥಿಂಕ್ ನನಗೆ 360 ಕ್ಯಾಮ್ರಾ ಇನ್ ಟರ್ಮ್ಸ್ ಆಫ್ ಮೌಂಟಿಂಗ್ ಅಂತೂ ಚೆನ್ನಾಗಿತ್ತು. ಇನ್ ಟರ್ಮ್ಸ್ ಆಫ್ ವಾಟ್ ಇಟ್ ಈಸ್ ಶೋಯಿಂಗ್ ದ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಲ್ಸೋ, ನನಗೆ ಪರ್ಸ್ನಲಿ ದ ಆಸ್ಮೋ 360ಇಂದ ಐನೋ ನೀವು ನಾರ್ಮಲಾಗಿ ನೀವು ಶೂಟ್ ಮಾಡ್ತೀರಾ ಅಂದರೆ ಒಂದು ವೀಡಿಯೋನ ಫ್ರಾಮ್ ಯರ್ ಆ್ಯಕ್ಷನ್ ಕ್ಯಾಮ್ರಾ ನೀವು POV ಶೂಟ್ ಮಾಡ್ತಾ ಇರ್ತೀರಾ. ಸೊ ಇದರಲ್ಲಿ ನಾನು ಟೈಮ್ ಟು ಟೈಮ್ ನಿಮಗೆ ಸ್ವಲ್ಪ ಬೋರ್ ಆಗದೆ ಇರಲಿ ಅಂತ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಂದರೆ ಬೇರೆ ಬೇರೆ ಆ್ಯಂಗಲಿಂದ ತೋರಿಸ್ತಾ ಇರ್ತೀನಿ. ಸೊ ಒಂದೇ ಆ್ಯಂಗಲಿಂದ ತೋರಿಸಲ್ಲ. ಆ್ಯಕ್ಷನ್ ಕ್ಯಾಮ್ರಾ ಆದರೆ ಜಸ್ಟ್ ನೀವು ನನ್ನ ಮುಖ ನೋಡಬೇಕಾಗುತ್ತೆ, ಲೆಫ್ಟ್ ಟು ರೈಟ್ ನೋಡೋಕ್ಕಾಗಲ್ಲ, ಅವ್ರ ಮೇಲ್ಗಡೆ ಏನಿದೆ ಅದು ನೋಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಅದನ್ನು ತೋರ್ಸೋಕ್ಕಾಗ್ತಾ ಇದೆ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಯೂಸಿಂಗ್ ದಿಸ್ 360 ಕ್ಯಾಮ್ರಾ. ಐ ಮೀನ್ ನನಗೆ ಎನಿ 360 ಡಿಗ್ರಿ ಕ್ಯಾಮ್ರಾನ ಯೂಸ್ ಮಾಡ್ಬೋದು. ಆಸ್ಮೋ 360ಅಲ್ಲಿ ನನಗೆ ಐ ಆಮ್ ಹ್ಯಾಪಿ ವಿತ್ ದ ಫುಟೇಜಸ್ಸು. ಕ್ವಾಲಿಟಿ ಚೆನ್ನಾಗಿದೆ, ಗುಡ್ ಇನಫ್ ನನ್ನ ಪ್ರಕಾರ. ಐ ವೋಂಟ್ ಸೇ ಬೆಸ್ಟ್ ಅಂತ ಹೇಳಲ್ಲ, ಸ್ಟಿಲ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಬರುವಂಥ ಫುಟೇಜಸ್ಸೇ ಸಖತ್ತಾಗಿರುತ್ತೆ. ಬಟ್ ಸ್ಟಿಲ್ ಗುಡ್ ಇನಫ್ ನನ್ನ ಪ್ರಕಾರ ಟು ಯೂಸ್ ಇಟ್ ಆ್ಯಸ್ ಬಿ ರೋಲು ಆರ್ ಐ ವುಡ್ ಸೇ ವಾಯ್ಸ್ ನಾನು ಯೂಸ್ ಮಾಡ್ತಾ ಇಲ್ಲ. ವಾಯ್ಸ್ ಐ ಆಮ್ ಯೂಸಿಂಗ್ ಇಟ್ ಫ್ರಮ್ ದ ಆ್ಯಕ್ಷನ್ ಕ್ಯಾಮ್ರಾ ಇಟ್ ಸೆಲ್ಫ್. ನನ್ನ ಆ್ಯಕ್ಷನ್ 4 ಇದೆ ನೋಡಿ, ಅದರಿಂದ ಯೂಸ್ ಮಾಡ್ತೀನಿ. ಇದು ಬಿ ರೋಲ್ ಮಧ್ಯ ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡೋಕ್ಕೆ ಚೆನ್ನಾಗಿದೆ ಇನ್ ದ ಲಾಂಗ್ ಫಾರ್ಮ್ ಕಂಟೆಂಟು. ಶಾರ್ಟ್ ಫಾರ್ಮ್ ಕಂಟೆಂಟ್ ಐ ಥಿಂಕ್ ನೀವು ನಂದು ಊಟಿ ಬ್ಲಾಗ್ಸ್ ನೋಡಿರ್ಬೋದು. ಅಲ್ಲಿ ನಿಜ ಹೇಳಬೇಕಂದ್ರೆ ತುಂಬ ಯೂಸ್ ಆಯಿತು ದ 360 ಡಿಗ್ರಿ ಕ್ಯಾಮ್ರಾ. ಯಾವ ಥರ ಯೂಸ್ ಆಯ್ತು ಅಂದರೆ, ನಂದು ಶೂಟಿಂಗ್ ಟೈಮ್ನ ತುಂಬ ರಿಡ್ಯೂಸ್ ಮಾಡ್ತು. ನಾನು ಟು ಬಿ ವೆರಿ ಆನೆಸ್ಟು, ಇನ್ ದಟ್ ಎಂಟೈರ್ ವಿಡಿಯೋ ಐ ಡಿಂಟ್ ಯೂಸ್ ಮೈ ಪಾಕೆಟ್ 3 ಆರ್ ಫೋನ್ ಕ್ಯಾಮ್ರಾ. ಒಂದು 2-3 ಶೂಟ್ಸ್ಗೆ ಯೂಸ್ ಮಾಡಿದೆ, ಬಟ್ ಮೋಸ್ಟ್ಲಿ ಐ ಹ್ಯಾಡ್ ಟು ನಾಟ್ ಯೂಸ್ ಇಟ್ ಓನ್ಲಿ ಬಿಕಾಸ್ ಎಲ್ಲ ಪರ್ಸ್ಪೆಕ್ಟಿವ್ ಐ ವಾಸ್ ಏಬಲ್ ಟು ಗಿವ್ ಇಟ್ ಯೂಸಿಂಗ್ ಮೈ 360 ಡಿಗ್ರಿ ಕ್ಯಾಮ್ರಾ. ಬಟ್ ಒನ್ ಥಿಂಗ್ ಐ ಫೆಲ್ಟ್ ಇಸ್ ದಟ್ ನೀವು ನೋಡ್ಬೋದು ಶಾರ್ಟ್ ವೀಡಿಯೋನ ಊಟಿದು. ಐ ಥಿಂಕ್ ನಾನು ಸ್ವಲ್ಪ ಓವರ್ ಯೂಸ್ ಮಾಡಿದೆ 360 ಡಿಗ್ರಿ ಕ್ಯಾಮ್ರಾನ. ಐ ಡೂ ಫೀಲ್ ಎಸ್ ನಿಮಗೆ ಫುಟೇಜಸ್ ಬರುತ್ತೆ, ಬಟ್ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು 360 ಡಿಗ್ರಿ ಕ್ಯಾಮ್ರಾ ಹಾಕ್ಬಿಟ್ರೆ ಎಲ್ಲ ಬ್ಯೂಟಿಫುಲ್ ಇಮೇಜಸ್ ಎಲ್ಲ ಬರುತ್ತೆ, ಎಲ್ಲ ಆ್ಯಂಗಲಿಂದ ಕವರ್ ಮಾಡಿಬಿಡುತ್ತೆ ಅಂತ ಅನ್ಕೊಳ್ತಾರೆ. ಆ ಥರ ಏನೂ ಇಲ್ಲ. ನಿಮಗೆ ನೀವು 100% ನಿಮ್ಮ ಹತ್ರ ಫುಟೇಜ್ ಇರುತ್ತಲ್ವ, ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 20% ಆಫ್ ದ ಫುಟೇಜಸ್ಸು ಚೆನ್ನಾಗಿರುತ್ತೆ. ನೀವು ಅಷ್ಟೇ ಯೂಸ್ ಮಾಡ್ತೀರಾ, 80% ವೇಸ್ಟ್ ಆಗಿಬಿಡುತ್ತೆ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇಟ್ ಈಸ್ ನಾಟ್ ದ ಸೇಮ್ ಲೈಕ್ ಆ್ಯಕ್ಷನ್ ಕ್ಯಾಮ್ರಾ. ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಮೋಸ್ಟ್ಲಿ ಎಲ್ಲ ಫುಟೇಜಸ್ಸು ಒಳ್ಳೆ ಕ್ವಾಲಿಟಿ ಇರುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ. ಬಟ್ ಇದರಲ್ಲಿ ಇಟ್ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ನೀವು ಅನ್ಕೊಳ್ಳೋ ಥರ. ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಓನ್ಲಿ 20% ಫುಟೇಜಸ್ ಚೆನ್ನಾಗಿತ್ತು. ಸೊ ದಟ್ ಈಸ್ ವಾಟ್ ಐ ಫೆಲ್ಟ್ ಇನ್ ಶಾರ್ಟ್ ಫಾರ್ಮ್ ಕಂಟೆಂಟ್ ಇನ್ ಮೋಟೋ ವ್ಲಾಗಿಂಗು ಯೂಸಿಂಗ್ ದ 360 ಡಿಗ್ರಿ ಕ್ಯಾಮ್ರಾ. ಬಟ್ ಎಸ್ ಫುಟೇಜಸ್ ನನಗೆ ಇಟ್ ಈಸ್ ಗುಡ್ ಓನ್ಲಿ. ಕೆಲವೆಲ್ಲ ಸಖತ್ತಾಗಿ ಬಂದಿದೆ. ಪರ್ಸ್ಪೆಕ್ಟಿವ್ ನನಗೆ ಮೇನ್ ಪಾಯಿಂಟು. ಕ್ವಾಲಿಟಿ ಆಫ್ ಇಮೇಜ್ ಅಷ್ಟು ಚೆನ್ನಾಗಿರಲಿಲ್ಲ. ಅದು ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನೀವು ಶೂಟ್ ಮಾಡ್ಬೋದು. ಬಟ್ ಅಗೇನ್ ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಇದು ಯೂಸ್ ಮಾಡಿಕೊಂಡು ನಾನು ಎಲ್ಲ ಥರ ಶೂಟ್ ಮಾಡಿಬಿಡುತ್ತೆ ಆ ಥರ ಎಲ್ಲ. ಯು ಸ್ಟಿಲ್ ನೀಡ್ ಟು ಯೂಸ್ ಸಮ್ ಅದರ್ ಕ್ಯಾಮ್ರಾ ಲೈಕ್ ದ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡೆ ಒಳ್ಳೆ ಫುಟೇಜಸ್ ಬಂದರೆ ಅದನ್ನೇ ನೀವು ಮೇಜರ್ಲಿ ಯೂಸ್ ಮಾಡ್ತೀರಾ. 20% ಮಧ್ಯ ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತೋರಿಸ್ತಾ ಇದೆ. ನೀವು ಆಬ್ವಿಯಸ್ಲಿ ನಿಮ್ಮ ಆಡಿಯನ್ಸ್ನ ಎಂಟರ್ಟೈನ್ ಮಾಡ್ಬೋದು ಯೂಸಿಂಗ್ ದ 360 ಡಿಗ್ರಿ ಕ್ಯಾಮ್ರಾ. ಸೊ ನಾವು ಲಾಸ್ಟ್ ಬರೋಣ ದ ಸೈಕ್ಲಿಂಗ್ ವ್ಲಾಗು. ನಾನು ಸೈಕಲ್ಲು ಓಡಿಸ್ತೀನಿ ನಿಮಗೆ ಗೊತ್ತಿರೋ ಪ್ರಕಾರ. ಸೈಕ್ಲಿಂಗ್ ವ್ಲಾಗಲ್ಲಿ ಲಾಂಗ್ ಫಾರ್ಮ್ ಕಂಟೆಂಟ್ ಬಗ್ಗೆ ಮಾತಾಡೋದಾದರೆ, ಐ ಸ್ಟಿಲ್ ಫೀಲ್ ಐ ಆಮ್ ವೆರಿ ಕಂಫರ್ಟಬಲ್ ಯೂಸಿಂಗ್ ಓನ್ಲಿ ಆ್ಯಕ್ಷನ್ ಕ್ಯಾಮ್ರಾ. ಬಿಕಾಸ್ ಏನಾಗುತ್ತಂದರೆ ನಾನು ಲಾಂಗ್ ಫಾರ್ಮ್ ಮಾಡೋದಾದರೆ ಸೈಕ್ಲಿಂಗ್ ಕಂಟೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಆಫ್ ರೋಡ್ ಮಾಡಬೇಕಾದ್ರೂ ಮಾಡ್ತೀನಿ, ಬಟ್ ಮೋಸ್ಟ್ಲಿ ಐ ಆಮ್ ಡೂಯಿಂಗ್ ಇಟ್ ಇನ್ ದ ಸಿಟಿ. ಸೊ ರೋಡಲ್ಲಿ ಮಾಡ್ತಾ ಇರ್ತೀನಿ. ಸೊ ಅಕ್ಕಪಕ್ಕ ಜನ ಎಲ್ಲ ಇರ್ತಾರೆ ಆ್ಯಂಡ್ ಐ ಹ್ಯಾವ್ ಟು ಟಾಕ್. ನಾನು ಮಾತಾಡ್ತಾ ಇರೋದು ಎ ಬ್ಲಾಗ್ ಬಗ್ಗೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಬಿ ರೋಲ್ ಕಂಟೆಂಟು. ಸೊ ಎ ರೋಲ್ ಕಂಟೆಂಟಲ್ಲಿ ಐ ಹ್ಯಾವ್ ಟು ಲೈಕ್ ಫೋಕಸ್ ಆನ್ ದ ರೋಡು ಪ್ಲಸ್ ಮಾತಾಡಬೇಕು. ಸೊ ಆ ಥರ ಮಾಡಬೇಕಾದ್ರೆ ನಾನು ಗಾಡಿ ಓಡಿಸ್ಕೊಂಡು ಸೈಕಲ್ ಓಡಿಸ್ಕೊಂಡು ಇಟ್ ಈಸ್ ನಾಟ್ ಈಸಿ. ಸೊ ಐ ವುಡ್ ರಾದರ್ ಯೂಸ್ ಚೆಸ್ಟ್ ಮೌಂಟು ಆರ್ ನನ್ನ ಹತ್ರ ಇವಾಗ ಸದ್ಯಕ್ಕೆ ನೆಕ್ ಮೌಂಟ್ ಇದೆ. ಸೊ ಅದನ್ನು ಹಾಕ್ಬಿಟ್ಟು ಐ ವಿಲ್ ಯೂಸ್ ಮೈ ಆ್ಯಕ್ಷನ್ ಕ್ಯಾಮ್ರಾ ಅಲ್ಲಿ ಒಳ್ಳೆ ಕ್ವಾಲಿಟಿ ಇಮೇಜ್ ಬರಲಿ. ನೀವು ರೀಸೆಂಟ್ಲಿ ಒಂದು ಮಾಡಿದೆ, ನೀವು ನೋಡ್ಬೋದು, ಸೈಕ್ಲಿಂಗ್ ಇಸ್ ಶೇಮ್ಫುಲ್ ಆರ್ ನಾಟ್ ಅಂತ. ಸೊ ಆ ವಿಡಿಯೋನ ಚೆಕ್ಔಟ್ ಮಾಡಿ. ಅದರಲ್ಲಿ ನಾನು ಐ ಯೂಸ್ ಓನ್ಲಿ ಆ್ಯಕ್ಷನ್ ಕ್ಯಾಮ್ರಾ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಮೋರ್ ದೆನ್ ಬಿಕಾಸ್ ವೆನ್ ಯು ಆರ್ ಮೇಕಿಂಗ್ ಲಾಂಗ್ ಫಾರ್ಮ್ ಕಂಟೆಂಟು, ನಿಮ್ಮ ಕಂಟೆಂಟಲ್ಲಿ ನೀವು ಏನು ಮಾತಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಸೊ ನಿಮ್ಮ ಸರೌಂಡಿಂಗ್ ಆ ಕಡೆ ಈ ಕಡೆ, ಅದು ಸಿಟಿಯಲ್ಲಿ ನೀವು ಯಾವನ್ ಫೋಕಸ್ ಮಾಡ್ತಾನೆ. ಸೊ ನನಗಂತೂ ಐ ವುಡ್ ಬಿ ಯೂಸಿಂಗ್ ಮೋಸ್ಟ್ಲಿ ದ ಆ್ಯಕ್ಷನ್ ಕ್ಯಾಮ್ರಾ ಓನ್ಲಿ ಫಾರ್ ಲಾಂಗ್ ಫಾರ್ಮ್ ಕಂಟೆಂಟು ಆ್ಯಂಡ್ ಐ ಆಮ್ ಮೋರ್ ಕಾನ್ಫಿಡೆಂಟ್ ವಿತ್ ಆ್ಯಕ್ಷನ್ ಕ್ಯಾಮ್ರಾ ವೆನ್ ಐ ಆಮ್ ಡೂಯಿಂಗ್ ಸೈಕಲ್ ವ್ಲಾಗು. ಶಾರ್ಟ್ ಫಾರ್ಮ್ ಕಂಟೆಂಟಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ದ ಆಪೋಸಿಟ್ ಆ್ಯಕ್ಚುಲಿ ಇನ್ ದ ಸೈಕಲ್ ವ್ಲಾಗು.
ಆ್ಯಕ್ಚುಲಿ ದಿಸ್ ಇಸ್ ದ ಪ್ಲೇಸ್ ವೇರ್ ಐ ಡಿಂಟ್ ಥಿಂಕ್ ದ್ಯಾಟ್ ಇಟ್ ವಿಲ್ ರಿಪ್ಲೇಸ್ ಮೈ ಆ್ಯಕ್ಷನ್ ಕ್ಯಾಮ್ರಾ. ಬಟ್ ಸೈಕಲ್ ವ್ಲಾಗಲ್ಲಿ ಡೆಫಿನೆಟ್ಲಿ ಇನ್ ಶಾರ್ಟ್ ಫಾರ್ಮ್ ಕಂಟೆಂಟು ನಾನು ಫಸ್ಟ್ ಟೈಮ್ ನಾನು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿದ್ದೆ. ಐ ಕಂಪ್ಲೀಟ್ಲಿ ಯೂಸ್ಡ್ ಓನ್ಲಿ 360 ಡಿಗ್ರಿ ಕ್ಯಾಮ್ರಾ, ಆ್ಯಕ್ಷನ್ ಕ್ಯಾಮ್ರಾ ಅಂತ ತೊಗೊಂಡೆ ಹೋಗಿಲ್ಲ. ಬಟ್ ಸೆಕೆಂಡ್ ಟೈಮ್ ನೀವು ನೋಡ್ಬೋದು, ಫಸ್ಟ್ ಟೈಮ್ ನಾನು ಐ ಥಿಂಕ್ ಅದೇ ಎರಡೂ ನಾನು KRS ಬ್ಯಾಕ್ ವಾಟರ್ ಹತ್ರ ಮಾಡಿದ್ದೆ. ಸೊ ರೀಸೆಂಟ್ ವ್ಲಾಗ್ ನೋಡ್ಬೋದು ನೀವು, ಐ ಕಂಪ್ಲೀಟ್ಲಿ ಯೂಸ್ ಓನ್ಲಿ 360 ಡಿಗ್ರಿ ಕ್ಯಾಮ್ರಾ. ಆ್ಯಕ್ಚುಲಿ ದ ಎಂಟೈರ್ ನೀವು ಆ ರೀಲಲ್ಲಿ ನೋಡ್ಬೋದು ಆರ್ ಬೇಸಿಕಲಿ ಶಾರ್ಟ್ ವೀಡಿಯೋದಲ್ಲಿ ನೋಡ್ಬೋದು ದಟ್ ಕಂಪ್ಲೀಟ್ಲಿ ನಾನು ಅವ್ರ 80% ಆಫ್ ದ ಟೈಮ್ ನಾನು ಬರೀ 360 ಡಿಗ್ರಿ ಫುಟೇಜ್ ಯೂಸ್ ಮಾಡ್ತಾಯಿದ್ದೆ. ಸ್ವಲ್ಪ ನಾನು ದ ಪಾಕೆಟ್ 3 ಫುಟೇಜಸ್ ಯೂಸ್ ಮಾಡಿದೆ. ಸೊ ಇಟ್ ವೆಂಟ್ ವೆರಿ ವೆಲ್ಲು. ಸೊ ಆ ಒಂದು ಪಾರ್ಟ್ ಬಿಟ್ಟರೆ ಐ ವುಡ್ ಸೇ ಇನ್ನು ಬೇರೆ ಪಾರ್ಟಲ್ಲೆಲ್ಲ ನನ್ನ ಪ್ರಕಾರ ಅದು ಸೆಕೆಂಡರಿ ಆ್ಯಕ್ಷನ್ ಕ್ಯಾಮ್ರಾ ಆಗಿ ಆರ್ ಸೆಕೆಂಡರಿ ಕ್ಯಾಮ್ರಾ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇನ್ ಸೈಕಲ್ ವ್ಲಾಗ್ ಕಂಟೆಂಟ್, ಇನ್ ದ ಶಾರ್ಟ್ ಫಾರ್ಮ್ ಕಂಟೆಂಟು ಸಕ್ಕತ್ತಾಗಿ ಯೂಸ್ ಆಗುತ್ತೆ ಆ್ಯಸ್ ಅ ಪ್ರೈಮರಿ ಆ್ಯಕ್ಷನ್ ಕ್ಯಾಮ್ರಾ ಆರ್ ಪ್ರೈಮರಿ ಕ್ಯಾಮ್ರಾ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳೋದಾದರೆ ದ ಥಿಂಗ್ ಈಸ್ ಸೈಕಲ್ ವ್ಲಾಗ್ ಮಾಡಬೇಕಾದ್ರೆ ದ ಬೆಸ್ಟ್ ಪಾರ್ಟ್ ನನ್ನ ಪ್ರಕಾರ ಅನಿಸುತ್ತೆ ಈಸ್ ದ್ಯಾಟ್ ನನಗೆ ಒಂದು ಕೈಯಲ್ಲಿ ಇಟ್ಕೊಳ್ಳೋದು ಈಸಿ. ಬಿಕಾಸ್ ಯೂಶಲಿ ನಾನು ಸ್ಲೋ ಆಗಿ ಹೋಗ್ತಾ ಇರ್ತೀನಿ ಆ್ಯಂಡ್ ನಾನು ಚೂಸ್ ಮಾಡ್ತೀನಿ ಯಾವ ಲೊಕೇಶನಲ್ಲಿ ಎಷ್ಟು ಮಿನಿಟ್ಸ್ ನಾನು ಹೋಗ್ಬೇಕಂತ. ಒಂದು ಐ ವುಡ್ ಸೇ 10 ಸೆಕೆಂಡ್ಸು ಆರ್ 10 ಸೆಕೆಂಡ್ಸ್ ಅಲ್ಲ, ಒಂದು 30-40 ಸೆಕೆಂಡ್ಸು ಇಟ್ಕೊಂಡು ಹೋಗ್ತೀನಿ, ಆಮೇಲೆ ತಿರ್ಗಾ ಶೂಟ್ ಮಾಡ್ತೀನಿ. ಆರ್ ಕೆಲವು ಜಾಗದಲ್ಲಿ ನನಗೆ ತುಂಬ ಫ್ಲಾಟ್ ಸರ್ಫೇಸ್ ಇದ್ದರೆ ಇನ್ನೂ 1 ಮಿನಿಟು 2 ಮಿನಿಟ್ಸು ನಾನು ಓಡಿಸ್ತೀನಿ. ಆ್ಯಂಡ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತೋರಿಸ್ಬೋದು, ನಾನು ಲೆಫ್ಟ್ ಟು ರೈಟು ತೋರಿಸ್ಬೋದು, ನನ್ನ ಮುಖನೂ ತೋರಿಸ್ಬೋದು. ಪ್ಲಸ್ ನಾನು ಅದನ್ನು ಲೈಕ್ ಸೆಲ್ಫಿ ಸ್ಟಿಕ್ಕಲ್ಲಿ ಹಾಕ್ಬಿಟ್ಟು ನಾನು ಸೈಕಲಲ್ಲಿ ಹೋಗ್ಬೋದು. ಸೊ ಆಲ್ ದೋಸ್ ಥಿಂಗ್ಸ್ ಐ ಕ್ಯಾನ್ ಡೂ ಇಟ್ ವಿತ್ ದಿಸ್. ಸೊ ನನಗೆ ಓವರ್ ಆಲ್ ನನ್ನ ಪ್ರಕಾರ ತುಂಬ ವರ್ಸಟೈಲ್ ಅನಿಸ್ತು ಇನ್ ದ ಸೈಕಲ್ ವ್ಲಾಗಿಂಗು. ಸೊ ಸೈಕಲ್ ವ್ಲಾಗಿಂಗಲ್ಲಿ ಶಾರ್ಟ್ ಫಾರ್ಮ್ ಕಂಟೆಂಟಲ್ಲಿ ಫ್ಯೂಚರಲ್ಲಿ ನಾನು ಡೆಫಿನೆಟ್ಲಿ ಐ ಬಿ ಸ್ಟಿಲ್ ಯೂಸಿಂಗ್ ಓನ್ಲಿ 360 ಡಿಗ್ರಿ ಕ್ಯಾಮ್ರಾ ಆ್ಯಸ್ ಮೈ ಮೇನ್ ಕ್ಯಾಮ್ರಾ. ಸೊ ಅಲ್ಲಿ ಅಂತ ಡೆಫಿನೆಟ್ಲಿ ನನಗೆ ಯೂಸ್ ಆಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಐ ವಿಲ್ ಟಾಕ್ ಅಬೌಟ್ ದ ಎಡಿಟಿಂಗ್. ಆಬ್ವಿಯಸ್ಲಿ ಆಸ್ಮೋ 360 ಆರ್ ಇನ್ ಜನರಲ್ ಎನಿ 360 ಡಿಗ್ರಿಯಲ್ಲಿ ಎಡಿಟಿಂಗು ಆ್ಯಂಡ್ ಶೂಟಿಂಗ್ ಆಸ್ಪೆಕ್ಟು ಆ್ಯಂಡ್ ಆಲ್ಸೋ ನನ್ನ ಸ್ವಲ್ಪ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದಿಸ್ ಕ್ಯಾಮ್ರಾ ನನಗೆ ಏನು ಅನಿಸ್ತು ಅಂತ ಹೇಳ್ಬಿಡ್ತೀನಿ. ಸೊ ಫಸ್ಟ್ಲಿ ಶೂಟಿಂಗ್ ಬಗ್ಗೆ ಮಾತಾಡೋಣ. ಶೂಟಿಂಗ್ ಬಗ್ಗೆ ಮಾತಾಡೋದಾದರೆ ಒಂದು ಥಿಂಗ್ ನಾನು ತುಂಬ ಕ್ಲಿಯರಾಗಿ ಹೇಳ್ತೀನಿ. ನೀವು ತುಂಬ ಸಲ ಅನ್ಕೋಬೋದು ಶೂಟಿಂಗ್ ಮಾಡಬೇಕಾದ್ರೆ ನೀವು ಹೆಂಗೆ ಬೇಕಾದರೂ ಕೈ ಇಟ್ಕೊಂಡು ದ ಸೆಲ್ಫಿ ಸ್ಟಿಕ್ನ ಇಟ್ಕೊಂಡು ನೀವು ಶೂಟ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಆ ಥರ ಮಾಡೋಕ್ಕಾಗಲ್ಲ. ನೀವು ಯಾವ ಆ್ಯಂಗಲಲ್ಲಿ ಶೂಟ್ ಮಾಡ್ತೀರೋ ಅದು ತುಂಬ ಇಂಪಾರ್ಟೆಂಟ್ ಇರುತ್ತದೆ. ಬಿಕಾಸ್ ಆ ಆ್ಯಂಗಲಲ್ಲಿ ನಿಮ್ಮದು ಮುಖ ಕಾಣುತ್ತೆ ಆ್ಯಂಡ್ ನಿಮ್ಮ ಲೈಟಿಂಗ್ ಮುಖದ ಮೇಲೆ ಬೀಳೋದು ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಆಲ್ಸೋ ಬ್ಯಾಕ್ಗ್ರೌಂಡ್ ಏನು ಬೇಕೋ ಅದು ನಿಮಗೆ ಡಿಪೆಂಡ್ ಆಗುತ್ತೆ ನೀವು ಯಾವ ಆ್ಯಂಗಲಲ್ಲಿ ಇಟ್ಕೊಂಡಿದ್ದೀರಾ. ಸೊ ಡೋಂಟ್ ಥಿಂಕ್ ದ್ಯಾಟ್ ಬಿಕಾಸ್ ಇಟ್ ಇಸ್ ಎ 360 ಡಿಗ್ರಿ ಕ್ಯಾಮ್ರಾ ನೀವು ಹೆಂಗೆ ಬೇಕಾದರೂ ಹೆಂಗೆ ಬೇಕಾದ್ರೂ ಇಟ್ಕೋಬೋದು. ಯು ಹ್ಯಾವ್ ಟು ಹೋಲ್ಡ್ ಇಟ್ ವೆರಿ ಸ್ಟಡಿಲಿ. ಆ್ಯಂಡ್ ಎಸ್ಪೆಷಲಿ ನೋಡ್ಬೋದು, ನಾನು ತಲಕಾಡು ಹೋದಾಗ ಒಂದು ಟೆಂಪಲ್ ನಾನು ಸುತ್ತಾಕ್ತೀನಿ. ಸೊ ಅದನ್ನು ಹೆಂಗೆ ಮಾಡಿದೆ ಅಂದರೆ ನಾನು ಆಬ್ವಿಯಸ್ಲಿ ಇದನ್ನು ಈ ಕಡೆ ಇಟ್ಕೊಂಡು ಲೆಫ್ಟ್ ಸೈಡಲ್ಲಿ ನನ್ನ ಟೆಂಪಲ್ ಇತ್ತು. ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಒಂದು ಎಂಟೈರ್ ರೌಂಡ್ ಹೊಡೆದಾಗ ನಾನು ಆಬ್ವಿಯಸ್ಲಿ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಟೆಂಪಲ್ ಇತ್ತು ಹಿಂದ್ಗಡೆ ಆ್ಯಂಡ್ ನನ್ನ ಮುಖನೂ ಫುಲ್ ಕಾಣೋ ಥರ. ನಾನು ಉಲ್ಟಾ ಮಾಡ್ಕೊಂಡು ಹೋಗಿದ್ದೆ, ಬರೀ ಟೆಂಪಲ್ ಕಾಣ್ತಾ ಇತ್ತು, ನಾನು ಆ ಬ್ಯಾಕ್ ಗ್ರೌಂಡಲ್ಲಿ ಇರ್ತಾ ಇರಲಿಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟು. ನೀವು ಮೊದಲೇ ಯೋಚನೆ ಮಾಡಬೇಕು ಯಾವ ಥರ ಶೂಟ್ ಮಾಡ್ತೀರ ಅಂದರೆ ಸ್ವಲ್ಪ ಬುದ್ಧಿ ಯೂಸ್ ಮಾಡಬೇಕು. ಎಸ್ ನೀವು ಎಕ್ಸಾಕ್ಟ್ಲಿ ನೀವು ಯೋಚನೆ ಮಾಡಬೇಕಾಗಿಲ್ಲ ನೀವು ಏನೇನು ಬರುತ್ತೆ ಏನೇನು ಬರಲ್ಲ ಅಂತ. ಅದನ್ನ ಆಮೇಲೆ ಎಡಿಟ್ ಮಾಡಬೇಕಾದ್ರೆ ನೀವು ಎಡಿಟಿಂಗ್ ಮಾಡ್ಬೋದು. ಬಟ್ ಸ್ಟಿಲ್ ನೀವು ಶೂಟ್ ಮಾಡಬೇಕಾದ್ರೂ ನೀವು ಸ್ವಲ್ಪ ಯೋಚನೆ ಮಾಡ್ಕೊಂಡು ಶೂಟ್ ಮಾಡಿ. ಆ್ಯಂಡ್ ಈವನ್ ನೀವು ಸೆಲ್ಫಿ ಸ್ಟಿಕ್ ಹಾಕ್ಬಿಟ್ಟು ಶೂಟ್ ಮಾಡ್ತೀರಲ್ಲ ಅವಾಗ್ಲೂ ಯಾವ ಆ್ಯಂಗಲಲ್ಲಿ ಇಟ್ಟಿದ್ದೀರಾ, ಎಷ್ಟು ಲೋ ಇಟ್ಟಿದ್ದೀರಾ, ಎಷ್ಟು ಹೈ ಇಟ್ಟಿದ್ದೀರಾ ಅದನ್ನೆಲ್ಲ ನೋಡ್ಕೊಂಡೇ ಶೂಟ್ ಮಾಡಿ. ಬಿಕಾಸ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂದರೆ ನಿಮ್ಗೆ ಅನ್ಕೋತೀರಾ ಇದನ್ನ ಇಟ್ಬಿಟ್ಟು ಹಿಂಗೆ ಶೂಟ್ ಮಾಡಿಬಿಟ್ರೆ ಆಮೇಲೆ ಎಡಿಟ್ ಮಾಡ್ಬೋದು ಅಂತ. ಆ ಥರ ಇಲ್ಲ. ನೀವು ಶೂಟ್ ಮಾಡಬೇಕಾದ್ರೂ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಶೂಟ್ ಮಾಡಬೇಕು. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಆ್ಯಂಡ್ ನೆಕ್ಸ್ಟ್ ಬಂದು ಎಡಿಟಿಂಗ್ ಬಗ್ಗೆ ಬರೋದಾದರೆ ತುಂಬ ಜನ ಹೇಳ್ತಾರೆ ಎಡಿಟಿಂಗ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಎಡಿಟಿಂಗ್ ಮಾಡಬೇಕು ಕಷ್ಟ ಆಗುತ್ತೆ. ಒನ್ ಥಿಂಗ್ ಫಾರ್ ಶೋರ್ ನಾನು ಹೇಳ್ತೀನಿ, ಇಟ್ ವಿಲ್ ಟೇಕ್ ಯುವರ್ ಟೈಮ್. ನೀವು ನಾರ್ಮಲಾಗಿ ಎಡಿಟಿಂಗ್ ಮಾಡಿಬಿಟ್ಟಿದ್ರೆ ಜಸ್ಟ್ ಯೂಸಿಂಗ್ ಯುವರ್ ಕ್ಯಾಮ್ರಾ ಆರ್ ಯುವರ್ ಪಾಕೆಟ್ 3 ಕಂಟೆಂಟು ಬೇಗ ಎಡಿಟ್ ಮಾಡಿಬಿಟ್ಟು ನೀವು ದ ಫೈನಲ್ ಕಟ್ನ ನೀವು ಲಾಂಚ್ ಮಾಡ್ಬೋದಿತ್ತು ಆನ್ ಯುವರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು. ಬಟ್ ಎಸ್ ಇದರಲ್ಲಿ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಫಸ್ಟ್ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು ದ ಎಂಟೈರ್ ವೀಡಿಯೋನ. ಸೊ ಇದರಲ್ಲಿ ನನಗೆ ಏನು ಅನಿಸ್ತದೆ ಎಡಿಟಿಂಗ್ ಆಸ್ಪೆಕ್ಟಲ್ಲಿ ಓವರ್ ಆಲ್ ನನ್ನ ಪ್ರಕಾರ ಎಡಿಟಿಂಗ್ ಪ್ರೊಸೆಸ್ ಸ್ಮೂತ್ ಇದೆ, ಅಷ್ಟೊಂದೇನು ಕಷ್ಟ ಇಲ್ಲ. ನೀವು ನಿಮ್ಮನ್ನು ಟ್ರ್ಯಾಕ್ ಮಾಡ್ಬೋದು, ಟ್ರ್ಯಾಕಿಂಗ್ ಆಸ್ಪೆಕ್ಟು ಇದೆ ನಿಮಗೆ. ಆ್ಯಂಡ್ ಆಲ್ಸೋ ನೀವು ಮೂವ್ ಮಾಡ್ಬೋದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನ ತೋರ್ಸೋಕ್ಕೆ. ಬಟ್ ಒನ್ ಥಿಂಗ್ ನೀವು ನೋಡಬೇಕಾಗಿರೋದು ಏನು ಅಂದರೆ ಎಡಿಟಿಂಗ್ ಆಸ್ಪೆಕ್ಟಲ್ಲಿ ನೋಡೋದಾದರೆ ಯು ಹ್ಯಾವ್ ಟು ಶೂಟ್ ಇಟ್ ಇನಿಷಿಯಲಿ ಇನ್ ದ 8K ಓನ್ಲಿ. ಬಿಕಾಸ್ ನೀವು 8K ಶೂಟ್ ಮಾಡಿಲ್ಲ ಅಂತ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇನ್ ದ 360 ಡಿಗ್ರಿ ಫುಟೇಜು ನೀವು ಅನ್ಕೊಳ್ಳೋ ಥರ ಅದೇನು ಹಾಫ್ ದ ಇಮೇಜ್ ಅಲ್ಲ. ನೀವು ಫಾರ್ ಎಕ್ಸಾಂಪಲ್ ಇದರಲ್ಲಿ ಹಾಫ್ ಮಾತ್ರ ಯೂಸ್ ಮಾಡ್ತೀನಿ ಆ ಥರ ಅಲ್ಲ. ನೀವು ಆಲ್ಮೋಸ್ಟ್ ಐ ವುಡ್ ಸೇ ನೀವು 1/4 ಆರ್ 1/5 ಆಫ್ ದ ಇಮೇಜ್ ಯೂಸ್ ಮಾಡ್ತೀರಾ. ಸೊ ಬೇಸಿಕಲಿ 2.7K ಆ ಥರ ನೀವು ಯೂಸ್ ಮಾಡ್ತೀರಾ. ಅದಕ್ಕಿಂತಲೂ ಕಮ್ಮಿನೂ ಇರ್ಬೋದು ಇಮೇಜ್ ಕ್ವಾಲಿಟಿ. ಸೊ ಅದರಿಂದ ವಾಟ್ ಐ ವುಡ್ ಲೈಕ್ ಟು ಸೇ ಫಸ್ಟ್ ಆಫ್ ಆಲ್ 8K ಶೂಟ್ ಮಾಡಿ. ಬಟ್ ಸ್ಟಿಲ್ ನಿಮಗೆ ಓವರ್ ಆಲ್ ಇಮೇಜ್ ಕ್ವಾಲಿಟಿ ಇರುತ್ತಲ್ವ ಅದು ಅಷ್ಟು ಕನ್ಸಿಸ್ಟೆಂಟ್ ಆಗಿರಲ್ಲ ಇನ್ ದ 360 ಡಿಗ್ರಿ ಕ್ಯಾಮ್ರಾ. ನೀವು ಯಾವುದೇ 360 ಡಿಗ್ರಿ ಕ್ಯಾಮ್ರಾ ತೊಗೊಂಡ್ರೆ ಅದೇ ಥರ ಇರುತ್ತೆ. ಸೊ ಅದು ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್
ಎಡಿಟಿಂಗ್ ವೈಸ್ ನನಗೆ ಅಷ್ಟೊಂದು ಎಫರ್ಟ್ ಅಂತ ಅನ್ಸಲ್ಲ. ಇಟ್ ಈಸ್ ವೆರಿ ಈಸಿ. ಇನಿಷಿಯಲಿ ನಿಮಗೆ ಅನ್ಸುತ್ತೆ ಎಲ್ಲಿ ಇದೆ ಇನ್ ಆಲ್ ದಿಸ್ ಥಿಂಗ್ಸು, ಬಟ್ ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಶೂಟ್ ಮಾಡ್ಬೇಕಂತ. ರೈಟ್ ನಾವು ಆ ಫ್ಲೋ ನಂಗೆ ಗೊತ್ತಾಗಿದೆ ಯಾವ ಥರ ಶೂಟ್ ಮಾಡಬೇಕಿಂತ. ಒಂದು ಫೀಚರ್ ನನ್ನ ಪ್ರಕಾರ DJI ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಅದು ಏನು ಫೀಚರ್ ಅಂದರೆ, ಇದರಲ್ಲಿ ಬೇಸಿಕಲಿ ನೀವು ಟ್ರಿಮ್ ಮಾಡ್ಬೋದು ದ ವೀಡಿಯೋನ, ಬಟ್ ಯು ಕ್ಯಾನಾಟ್ ಸ್ಪ್ಲಿಟ್ ದ ವೀಡಿಯೋ. ಸ್ಪ್ಲಿಟ್ ಮಾಡೋ ಥರ ಇದ್ದಿದ್ರೆ ವೀಡಿಯೋನ ನಂಗೆ ಬೇಡದಿರೋ ಪಾರ್ಟ್ನ ಅದರಲ್ಲೇ ತೆಗೆದ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ನಾನು ಸಣ್ಣ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇವಾಗ ನಾನು ಎಂಟೈರ್ ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಆಮೇಲೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ಲಿ ನಾನು ಎಡಿಟ್ ಮಾಡ್ತಾ ಇರೋದು ಫೋನಲ್ಲೇ, ಬಿಕಾಸ್ most of my content which I'm using it in 360 degree, I'm using it for reels or shorts ಗೋಸ್ಕರ ಯೂಸ್ ಮಾಡ್ತಾ ಇರೋದು. ಲಾಂಗ್ ಫಾರ್ಮ್ ಆಸ್ ಆಫ್ ನಾನು ಯೂಸ್ ಮಾಡಿಲ್ಲ. ಸೊ ಮೋಸ್ಟ್ಲಿ ನಾನು ಎಡಿಟಿಂಗ್ ಮಾಡ್ತಾ ಇರೋದು ಯೂಸಿಂಗ್ ದ ಮೊಬೈಲ್ ಆ್ಯಪ್ ಓನ್ಲಿ. ಸೊ DJI ಒಂದು ಮೀಮೋ ಆ್ಯಪ್ ಅಂತ ಇದೆ ನೋಡಿ, ಅದನ್ನು ಯೂಸ್ ಮಾಡ್ಕೊಂಡೇ ಮಾಡ್ತಾ ಇರೋದು. ಸೊ ಓವರ್ ಆಲ್ ನನ್ನ ಪ್ರಕಾರ ದ ಫ್ಲೋ ಈಸ್ ಗುಡ್. ಅಷ್ಟೊಂದೇನು ಕಷ್ಟ ಇಲ್ಲ. ಬಟ್ ಎಸ್, ಇಟ್ ಡಸ್ ಟೇಕ್ ಯುವರ್ ಟೈಮು ಕಂಪೇರ್ ವಿತ್ ಅದರ್ ಕ್ಯಾಮ್ರಾಸ್ ಫಾರ್ ಶೋರ್. ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ನಿಮ್ಗೆ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಬಟ್ ಅಷ್ಟೊಂದು ಅಲ್ಲ. ಐ ವುಡ್ ಸೇ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಜಾಸ್ತಿ, ಬಟ್ ಇಟ್ ಈಸ್ ವರ್ತ್ ಇಟ್ ನನ್ನ ಪ್ರಕಾರ. ಬಿಕಾಸ್ ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನೀವು ಆ್ಯಂಗಲ್ಸಿಂದ ಶೂಟ್ ಮಾಡಿ ಆಮೇಲೆ ಆ್ಯಡ್ ಅಪ್ ಮಾಡ್ಬೋದು. ಸೊ ಇಟ್ ಈಸ್ ವರ್ತ್ ಇಟ್. ನನಗೇನೋ ಅಷ್ಟೊಂದೇನೋ ಪ್ರಾಬ್ಲಮ್ ಇಲ್ಲ. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ ಅಬೌಟ್ ದ ಎಡಿಟಿಂಗ್ ಆಸ್ಪೆಕ್ಟು. Now coming to the pros and cons of the Osmo 360. ಫಸ್ಟ್ ಆಫ್ ಆಲ್ ಕಾನ್ಸ್ ಹೇಳ್ಬಿಡೋಣ. ಪ್ರೋಸ್ ನೀವು ಯಾರು ಕೇಳೋಕ್ಕೆ ಬಂದಿಲ್ಲ. ಕಾನ್ಸ್ ವೈಸು ನನ್ನ ಪ್ರಕಾರ ನನಗೇನು ಅಷ್ಟೊಂದು ಕಾನ್ಸ್ ಇಲ್ಲ. ಇನ್ ಟರ್ಮ್ಸ್ ಆಫ್ ರಿಲಯಬಿಲಿಟಿ ಎಲ್ಲ ಏನು ಇಶ್ಯೂ ಇಲ್ಲ. ಸಖತ್ತಾಗಿ ವರ್ಕ್ ಆಗ್ತಾ ಇದೆ ನನ್ನ ಪ್ರಕಾರ. ಸೊ ದ್ಯಾಟ್ ಈಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮು. ಕಾನ್ಸ್ ಅಂದರೆ ನನ್ನ ಪ್ರಕಾರ ಇಮೇಜ್ ಕ್ವಾಲಿಟಿಯಲ್ಲಿ ಕೆಲವು ಟೈಮ್ಸು ನನ್ನ ಪ್ರಕಾರ, ಆರ್ ಮೋಸ್ಟ್ಲಿ ವೆನ್ ತುಂಬ ಸನ್ಶೈನ್ ಇರಬೇಕಾದ್ರೆ ದ ಲೀಫ್ ಪಾರ್ಟು ಆರ್ ಸಮ್ ಪಾರ್ಟ್ಸ್ ಸ್ವಲ್ಪ ಓವರ್ ಸ್ಯಾಚುರೇಟೆಡ್ ಆಗಿ ಬರ್ತಾ ಇದೆ. ಐ ಥಿಂಕ್ ದಿಸ್ ಪ್ರಾಬ್ಲಮ್ ಇಸ್ ದೇರ್ ವಿತ್ DJI ಇನ್ ಅದರ್ ಕ್ಯಾಮ್ರಾಸ್ ಆಲ್ಸೋ. ಆಕ್ಷನ್ 4 ಆದಮೇಲೆ ಲಾಂಚ್ ಮಾಡಿರೋ ಕ್ಯಾಮ್ರಾಸಲ್ಲಿ ಈ ಪ್ರಾಬ್ಲಮ್ ಇದೆ. ಸೊ ಅದೊಂದು ಪ್ರಾಬ್ಲಮ್ ಇದೆ ಅಂತ ನಂಗೆ ಅನಿಸ್ತು. ಬಟ್ ಅದು ಬಿಟ್ಟರೆ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ದಿಸ್ ಪ್ರಾಬ್ಲಮ್ ಇಸ್ ವಿತ್ ಎವ್ರಿ ಅದರ್ 360 ಡಿಗ್ರಿ ಕ್ಯಾಮ್ರಾ, ದಟ್ ನೀವು ಇಮೇಜ್ ಕ್ವಾಲಿಟಿ ಸ್ವಲ್ಪ ಡ್ರಾಪ್ ಆಗುತ್ತೆ ನಿಮಗೆ. ಬಿಕಾಸ್ ನೀವು ಲೈಕ್ ಝೂಮ್ ಇನ್ ಮಾಡ್ತೀರಾ, ಝೂಮ್ ಔಟ್ ಮಾಡ್ತೀರಾ ಫ್ರಮ್ ದಟ್ ಓಲ್ 360 ಇಮೇಜು. ಸೊ ಅದೇನು ಮಾಡೋಕ್ಕಾಗಲ್ಲ. ಬಟ್ ಐ ಥಿಂಕ್ ಇದರಲ್ಲೇ ಕಾನ್ ಅಂದರೆ ಸ್ವಲ್ಪ ಸ್ಯಾಚುರೇಟೆಡ್ ಇದೆ ಕೆಲವು ಪಾರ್ಟ್ಸಲ್ಲಿ. ಮೇ ಬಿ ನಾನು ಐ ನೀಡ್ ಟು ವರ್ಕ್ ಆನ್ ದ ಸೆಟ್ಟಿಂಗ್ಸು. ಅದನ್ನ ಸೆಟ್ಟಿಂಗ್ಸ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು EV ಮೀಟರು, ದಟ್ ಶಾರ್ಪ್ನೆಸ್ಸು, ನಾಯ್ಸ್ ಎಲ್ಲ ಕಮ್ಮಿ ಮಾಡಿದ್ರೆ ಮೇ ಬಿ ಅದು ಸರಿ ಆಗ್ಬೋದು. ನೋಡ್ತೀನಿ, ಫ್ಯೂಚರಲ್ಲಿ ನೋಡ್ತೀನಿ. ಇನ್ ಕೇಸ್ ನನಗೆ ಏನಾದರೂ ಆ ಸೆಟ್ಟಿಂಗ್ಸ್ದು ಲೈಕ್ ಕರೆಕ್ಟ್ ಫಾರ್ಮ್ಯಾಟ್ ಗೊತ್ತಾದರೆ ನಿಮಗೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಯಾವ ಥರ ಸೆಟ್ಟಿಂಗ್ಸ್ ಫಾರ್ಮ್ಯಾಟ್ ಇರಬೇಕಂತ. ಆ್ಯಸ್ ಆಫ್ ನಾನು ಏನೂ ಚೇಂಜಸ್ ಮಾಡ್ತಾ ಇಲ್ಲ ಸೆಟ್ಟಿಂಗ್ಸಲ್ಲಿ. ಅದರಲ್ಲಿ ಐ ಆಮ್ ಫೈಂಡಿಂಗ್ ಔಟ್ ದಟ್ ಸ್ವಲ್ಪ ಟೈಮ್ಸು ಕೆಲವು ಪಾರ್ಟ್ಸು ಸ್ಯಾಚುರೇಟೆಡ್ ಆಗಿ ಕಾಣ್ತಾ ಇದೆ, ಎಸ್ಪೆಷಲಿ ದ ಲೀವ್ಸು. ಬಟ್ ಸ್ಟಿಲ್ ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್ ಬಿಕಾಸ್ ಮೋಸ್ಟ್ಲಿ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು, ಕ್ವಿಕ್ಕಾಗಿ ಇಮೇಜಸ್ ಬರುತ್ತೆ ಹೋಗುತ್ತೆ ಜನರಲಿ ರೀಲ್ಸಲ್ಲಿ. ಸೊ ಅದನ್ನು ಅಷ್ಟೊಂದು ನೀವು ನೋಟಿಸ್ ಮಾಡ್ತೀರಾ ಇಲ್ವಾ ನಂಗೆ ಗೊತ್ತಿಲ್ಲ. ಸೊ ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ಬಟ್ ಎಸ್, ಫಾರ್ ಪೀಪಲ್ ಹೂ ಆರ್ ಮೇಕಿಂಗ್ ಪ್ರೊಫೆಷ್ನಲ್ ಕಂಟೆಂಟ್ ಅವ್ರಿಗೆ ಮೇ ಬಿ ಮ್ಯಾಟರ್ ಆಗ್ಬೋದು. ದಟ್ ಸ್ವಲ್ಪ ಸ್ಯಾಚುರೇಟೆಡ್ ಇಲ್ಲದೆ ಇದ್ದರೆ ಚೆನ್ನಾಗಿರ್ತಿತ್ತು. ಮೇ ಬಿ ನಾನು ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ನು ನೋಡಿದ್ದೀನಿ, ಅವ್ರದ್ದೆಲ್ಲ ಆ ಥರ ಕಾಣ್ತಾ ಇಲ್ಲ. ಮೇ ಬಿ ಅವರು ಸೆಟ್ಟಿಂಗ್ಸ್ ಏನೋ ಚೇಂಜ್ ಮಾಡಿರಬೇಕು. ಸೊ ನಾನೇ ಮೇ ಬಿ ಐ ಹ್ಯಾವ್ ಟು ವರ್ಕ್ ಆನ್ ದಟ್. ಸೊ ದಟ್ ಈಸ್ ವಾಟ್ ಐ ವಿಲ್ ಸೇ. ಸೊ ಇಷ್ಟೇ ನಾನು ನೆಗೆಟಿವ್ ನೋಡಿರೋದು. ಓವರ್ ಆಲ್ ನನಗೆ ಪಾಸಿಟಿವ್ ಆಗಿದೆ. ಬಿಕಾಸ್ ಎಡಿಟಿಂಗ್ನು ಈಸಿ ಇದೆ ನನಗೆ, ಬಿಕಾಸ್ ಇದು DJI ಸಿಸ್ಟಮು. ಪ್ಲಸ್ ಇವಾಗ ನೋಡಿ, ನಾನು DJI ಮೈಕ್ ಜೊತೆಗೆ ಕಂಪ್ಯಾಟೇಬಲ್ ಆಗಿರೋದ್ರಿಂದ, ದಟ್ DJI ಈಕೋ ಸಿಸ್ಟಮ್ ಒಳಗಡೆ ಬರೋದ್ರಿಂದ ನನಗೆ ಅದು ಈಸಿ ಆಯಿತು. ಇಂಟರ್ಫೇಸು ತುಂಬ ಈಸಿ ಇದೆ ಟು ವರ್ಕ್ ಆನು. ಆ್ಯಂಡ್ ಇನ್ ಜನರಲ್ ಇಮೇಜ್ ಕ್ವಾಲಿಟಿ ನನ್ನ ಪ್ರಕಾರ ಯೂಸಬಲ್ ಇದೆ. ಐ ವಾಂಟ್ ಸೇ ಬೆಸ್ಟ್ ಅಂತ ಹೇಳಲ್ಲ, ಯೂಸಬಲ್ ಇದೆ ಫಾರ್ ಶಾರ್ಟ್ ಫಾರ್ಮ್ ಕಂಟೆಂಟ್, ಈವನ್ ಫಾರ್ ಲಾಂಗ್ ಫಾರ್ಮ್ ಕಂಟೆಂಟು. ಸೊ ಅದರಿಂದ ಐ ಆಮ್ ಕೈಂಡ್ ಆಫ್ ಸ್ಯಾಟಿಸ್ಫೈ. ರಿಲಯಬಿಲಿಟಿನೂ ಇದೆ, ಎಲ್ಲೂ ನನಗೆ ಇಶ್ಯೂಸ್ ಬಂದಿಲ್ಲ. ಸೊ ಐ ಆಮ್ ಹ್ಯಾಪಿ ವಿತ್ ದ Osmo 360 ಅಂತಲೇ ಹೇಳ್ತೀನಿ. ಸೊ ಓವರ್ ಆಲ್ ಇಟ್ಸ್ ಅ ಗುಡ್ ಫೀಲ್ ಫ್ರಮ್ ದಿಸ್ 3 ಮಂತ್ ಎಕ್ಸ್ಪೀರಿಯನ್ಸು. ಏನೋ ಅಷ್ಟು ಇಶ್ಯೂಸ್ ನಂಗೆ ಬಂದಿಲ್ಲ. ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ ಓವರ್ ಆಲು. ಸೊ ನಿಮ್ಮದೇನು ಬೇರೆ ಏನಾದರೂ ಕ್ವಶನ್ ಇದೆ ರಿಗಾರ್ಡಿಂಗ್ ದಿಸ್ ಕ್ಯಾಮ್ರಾ ಆರ್ ಇನ್ ಜನರಲ್ಲು 360 ಡಿಗ್ರಿ ಕ್ಯಾಮ್ರಾ ಬಗ್ಗೆ, ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ motorcycle, car and cycle content. Thank you very much.